ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಕಂಪ್ಲೀಟ್ ಆಗಿ ನನ್ನ ಮೈದನನ ಬೀಗ್ರೂಟದ ವ್ಲಾಗ್ ಆಗಿರುತ್ತೆ. ರಾತ್ರಿ 7 ಗಂಟೆ ನಂದೆಲ್ಲ ಅಡುಗೆ ಆಗಿದೆ, ಊಟ ಆಗಿದೆ, ಎಲ್ಲ ಆಗಿದೆ. ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗ್ದಿದೆ. ಇವತ್ತು ಓದ್ಕೊಳ್ಳೋದು ಮೇ ಬಿ ಸ್ಕಿಪ್ ಆಗುತ್ತೆ ಇವತ್ತು. ಸೊ ಯಾಕಂದರೆ ನನಗೆ ಬೇರೆ ಪ್ರಿಪ್ರೇಷನ್ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ಮತ್ತು ನನಗೆ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ನಮ್ಮಕ್ಕನ ಮಗಳು, ಮತ್ತು ನನ್ನ ತಂಗಿ ಬರ್ತಾ ಇದ್ದಾಳೆ ಸುಚಿತ್ರಾ. ತೇಜು ಇಲ್ಲೇ ಇದ್ದಾಳೆ, ಸುಚಿತ್ರಾ ಬರ್ತಾ ಇದ್ದಾಳೆ. ನಾನು ನಾಳೆ ಹಾಕ್ತಿರೋ ಸ್ಯಾರಿ ಬಂದು ಮದುವೆ ಮಾಡಿದ್ರಲ್ಲ ಅವ್ರಿಗೆ ಗಿಫ್ಟ್ ಕೊಟ್ಟಿರೋದು. ತುಂಬ ಚೆನ್ನಾಗಿದೆ, ರಾಣಿ ಪಿಂಕ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ಲೌಸು ಚೆನ್ನಾಗಿ ಬಂದಿಲ್ಲ. ಬ್ಲೌಸ್ ಯಾಕೋ ನನಗೆ ಇಷ್ಟ ಆಗಲಿಲ್ಲ ಇದಕ್ಕೆ ಬಂದಿರೋದು, ಬಟ್ ಇಟ್ಸ್ ಓಕೆ. ಈ ಕಲರ್ ಬ್ಲೌಸ್ ಬಂದೆ ಇದಕ್ಕೆ. ಇಲ್ಲ, ನಾನೇನು ಅಂದ್ಕೊಂಡೆ ಗೊತ್ತಾ, ಕಲರು ಬ್ಲೌಸ್ ಪೀಸ್ನ ತೊಗೊಂಡು ಬಂದು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನನಗೆ ಟೈಮ್ ಆಗಲಿಲ್ಲ. ಆಮೇಲೆ ಇನ್ನೊಂದು ಮೈಸೂರಿಗೆ ಹೋಗಿದ್ವಿ, ಅಲ್ಲಿ ಮರ್ತ್ಕೊಂಡು ಹೋಗಿದ್ದೆ ನಾನು. ನನ್ನಂಥ ಬಿಗಿನರ್ಸ್ಗೆ ತುಂಬ ತೊಂದರೆ ಇದೆ ಈ ಸೀರೆನ ಪ್ಲೀಟಿಂಗ್ ಮಾಡೋದು. ಫಸ್ಟ್ ಇದು ಪಿನ್ ಹಾಕೊಬಿಡ್ಬೇಕು, ಆಮೇಲೆ ಐರನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಐರನ್ ಮಾಡೋ ಟೈಮ್ಗೆ ನಾನು ಅದು ಬಾಕ್ಸ್ ಆಕಾರದಲ್ಲಿ ಹೆಂಗೆ ಮಡ್ಚೋದು ಅಂತ ಕಲ್ತ್ಕೊಳ್ಳೇಬೇಕು ಎನಿ ಕಾಸ್ಟು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ಬಾಕ್ಸ್ ಟೈಪಲ್ಲೆಲ್ಲ ಮಡಿಸ್ತಾರಲ್ಲ ಅದೆಲ್ಲ ಈ ಸೀರೆಲ್ಲಾದರೂ ಟ್ರೈ ಮಾಡ್ತೀನಿ. ಏನಾದರೂ ಒಂದು ಕಲ್ತಂಗೆ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮಾಡಲೇಬೇಕು ಅಂತ ಏನಿಲ್ಲ, ನಾಳೆನೂ ಮಾಡ್ಕೋಬೋದು. ನೋಡ್ಬೋದು ನನ್ನ ಸ್ಯಾರಿ ಪ್ಲೀಟಿಂಗ್ ಕರೆಕ್ಟ್ ಮಾಡಿದ್ದೀನಿ. ಹೋದ ಸಾರಿ ಪ್ಲೀಟಿಂಗ್ ಮಾಡಿದಾಗ 20% ಏನೋ ಅಷ್ಟೇ. ನೋಡ್ಬೋದು ನನ್ನ ವ್ಲಾಗಲ್ಲಿ, ಎಕ್ಸ್ಪೆಷಲಿ ಪ್ರಿಪ್ರೇಷನ್ ವ್ಲಾಗ್ ಇದೆಯಲ್ಲ, ನನ್ನ ಮೈದನದು ಪ್ರಿಪ್ರೇಷನ್ ವ್ಲಾಗ್ ಮಾಡೋದಲ್ಲ, ಅದರಲ್ಲಂತೂ ಎಷ್ಟು ಖರಾಬಾಗಿ ಮಾಡಿದ್ದೀನಿ ಅಂತ. ಈ ಸಾರಿ ಒಂದು ಮಟ್ಟಿಗೆ ಚೆನ್ನಾಗಿ ಬಂದಿದೆ, ನಂಗೆ ಖುಷಿ ಆಯಿತು. ಬಟ್ ಇನ್ನೂ ಬರಬೇಕು, ಹೇಳ್ತಿದ್ದೀನಲ್ಲ 40% ಅಷ್ಟೇ ನಾನು ಮಾಡಿರೋದು. ನಂದು ರೆಡಿ ಆಯಿತು, ನಂದು ಜ್ಯುವೆಲ್ಲರೀಸು ಮತ್ತು ಸೀರೆ ಎಲ್ಲ ರೆಡಿ ಆಯಿತು. ನಾನು ಫೇಶಿಯಲ್ ಮಾಡ್ಕೊಂಡಿಲ್ಲ ಇನ್ನು. ಇದು ಮೊಸರು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕ್ಲೆನ್ಸರ್ ಆಗಿ ಯೂಸ್ ಮಾಡ್ತೀನಿ. ಇದಕ್ಕೆ ನಾನು ಇನ್ನೇನು ಆ್ಯಡ್ ಮಾಡಿಲ್ಲ. ಇದು ಕಡಲೆ ಹಿಟ್ಟು ವಿತ್ ಆಲೂಗೆಡ್ಡೆ ರಸ. ಇದನ್ನು ನಾನು ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ತೀನಿ. ಇದು ಅಶ್ವಗಂಧ ಪೌಡರ್ ಮತ್ತು ಆಲೂಗೆಡ್ಡೆ ರಸ. ಇದನ್ನು ನಾನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ತೀನಿ. ಇದಷ್ಟೇ ಯೂಸ್ ಮಾಡ್ತೀನಿ. ಒಂದು 1/4 ಗಂಟೆ 20 ನಿಮಿಷ ತೊಗೊಳುತ್ತೆ. ನಾನು ಮಾಡಿಕೊಂಡು ಸಿಗ್ತೀನಿ. ನನಗೆ ವೀಡಿಯೋ ಮಾಡೋಕ್ಕೆ ಲೆಂತ್ ಜಾಸ್ತಿ ಆಗಿದೆ ಅಂತ. ಸೊ ಸ್ವಲ್ಪ ಪೀಸ್ಫುಲ್ಲಾಗಿ ಟಿ ವಿ ನೋಡಿಕೊಂಡು ಮಾಡ್ತೀನಿ, ಹಂಗಾಗಿ ನಾನು ವೀಡಿಯೋ ಮಾಡೋದಿಲ್ಲ. ನಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಇತ್ತು, ಅದಕ್ಕೆ ಪೂರ್ಣ ಸಿದ್ಧತೆ ಮಾಡ್ಕೊತಾ ಇದ್ದಾರೆ. ಎಲ್ಲ ಡಿಸ್ಕಷನ್ ಅಂತ ಹಾಕ್ಬಿಡ್ತಾರೆ. ಬೇಕಾದ್ರೆ ಡ್ರೆಸ್ ಬಗ್ಗೆ ಡಿಸ್ಕಷನ್ ನಡೆಸ್ತಾ ಇದ್ರು. ಇಲ್ಲಿ ಸ್ವಲ್ಪ ಪಿಂಕು ಮಾತ್ರ ನೀವೇನಾದ್ರೂ ಮಾಡ್ಕೊಳ್ಳಿ. ಬಾರೋ ಸುಚಿ, ಅದೇ ನನ್ನ ಸೈಜ್ ದೊಡ್ಡ ಆಯ್ತದ. ಇದು ಚೆನ್ನಾಗಿಲ್ಲ ಸುಚಿ. ನನ್ನ ತಂಗಿ ಸೀದಾ ಕೆಲಸದಿಂದ ಹಂಗೆ ಬಂದುಬಿಟ್ಟಿದ್ಲು. ಅವಳು ಯಾವುದೇ ಡ್ರೆಸ್ ತಂದಿರಲಿಲ್ಲ. ನನ್ನ ಡ್ರೆಸ್ ಹುಡುಕ್ತಾ ಇದ್ಲು. ಅವಳು ಸ್ವಲ್ಪ ಗ್ರ್ಯಾಂಡಾಗಿರೋ ಡ್ರೆಸ್ ಇಷ್ಟಪಡಲ್ಲ ಅಷ್ಟಾಗಿ. ಇಲ್ಲ, ನಾನು ಈ ಥರ ಶರ್ಟ್ ಪ್ಯಾಂಟ್ ಈ ಥರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತಾ ಇದ್ಲು. ಎಲ್ಲರೂ ಕಾಮಿಡಿ ಮಾಡ್ತಾಯಿದ್ರು ಅವಳ ಮೇಲೆ. ಸೊ ಈ ಮೂಮೆಂಟೆಲ್ಲ ನನಗೆ ಡಿಲೀಟ್ ಮಾಡೋಕ್ಕೆ ಇಷ್ಟ ಆಗಿಲ್ಲ. ಹಾಗೆ ಈಗೆಲ್ಲ ಹರಟೆ ಹೊಡ್ಕೊಂಡು ಮಲ್ಕೊಳ್ಳೋಷ್ಟರಲ್ಲಿ 1 ಗಂಟೆನೇ ಆಗೋಗಿತ್ತು. ಬೆಳಗ್ಗೆ 6 ಗಂಟೆಗೆ ಎದ್ವಿ. 6 ಗಂಟೆಗೆ ಎದ್ದು ಕಾಫಿ ಮಾಡಿಕೊಡೋರಿಗೆ ಕಾಫಿ ಮಾಡಿಕೊಟ್ಬಿಟ್ಟೆ. ಕಾಫಿ ಮಾಡಿಕೊಟ್ಬಿಟ್ಟು ನಾನಿಲ್ಲಿ ಸ್ಪ್ರೇ ಬಾಟಲ್ಗೆ ಹಾಲು ಹಾಕಿಡ್ತಿದ್ದೀನಿ ನಾನು ಕೂದಲಕ್ಕೆ ಹಾಕೋದಕ್ಕೆ. ಯಾಕೆಂದರೆ ನಾನು ತಲೆಗೆ ಎಣ್ಣೆ ಹಾಕಿಲ್ಲ, ಹಾಗೆ ಸ್ನಾನ ಮಾಡಬಾರ್ದು ಅಂತ ಸ್ಪ್ರೇ ಬಾಟಲ್ಗೆ ಹಾಕಿ ರೆಡಿ ಮಾಡ್ತಾಯಿದ್ದೆ. ಎಲ್ಲರೂ ಇದ್ದದ್ರಿಂದ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ರಾತ್ರಿದು ರೈಸ್ ಇತ್ತು, ಹಾಗಾಗಿ ಇನ್ನು ನಾನು ಬ್ರೇಕ್ಫಾಸ್ಟ್ ತಿನ್ನಲ್ಲ, ಸ್ಕಿಪ್ ಮಾಡ್ತೀನಿ. ಯಾಕಂದರೆ ನಾನು ಅಲ್ಲಿ ಹೆವಿ ಊಟ ಮಾಡೋದ್ರಿಂದ. ವಿಡಿಯೋ ಯೂಟ್ಯೂಬ್ಗೆ ಅಂತ ಗೊತ್ತಾಗಲ್ಲ, ಏನು ಅನ್ಸಲ್ಲ. ಆಯ್ತು ನೋಡು, ನೀನಂತ ಯಾರು ಗೊತ್ತಾಗಲ್ಲ ಕಣ. ಹಂಗನ್ಬಿಟ್ಟು ತೋರ್ಸು ಮುಖವ. ಅವಳು ಆಗ್ತಾಳಲ್ಲ ಅದಕ್ಕೆ. ನಾನು ನಿನ್ನೆ ಫೇಶಿಯಲ್ ಎಲ್ಲ ಮಾಡ್ಕೊಂಡಿದ್ದೆ. ಇವರು ಇವಾಗ ಶುರು ಹಚ್ಕೊಂಡಿದ್ರು. ಇನ್ನೇನು 1 ಅವರಲ್ಲಿ ರೆಡಿಯಾಗಿ ಹೋಗಬೇಕು. ಇವಾಗ ನಾನು ಜಸ್ಟ್ ಆಲೂಗೆಡ್ಡೆ ರಸ ಮಾತ್ರ ಹಾಕ್ಕೊಂಡಿದ್ದೆ ಅಷ್ಟೇ. ಸ್ನಾನ ಎಲ್ಲ ಆಯಿತು. ಇವತ್ತು ಬ್ರೇಕ್ಫಾಸ್ಟ್ ಬಂದು ನಮ್ಮ ಅತ್ತೆನೇ ಮಾಡಿದ್ದಾರೆ. ಸೊ ಹಂಗಾಗಿ ನನಗೆ ಫ್ರೀ ಆಯಿತು ಬೇಗ ಸ್ನಾನ ಮಾಡ್ಕೊಳ್ಳೋಕ್ಕೆ. ಇಲ್ಲಾಂದರೆ ತುಂಬ ಲೇಟಾಗಿಬಿಡೋದು. ತಲೆ ಸ್ವಲ್ಪ ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅಷ್ಟೊತ್ತಿಗೆ ನಾನು ಮುಖಕ್ಕೆ ಮಾಯ್ಶ್ಚರೈಸರ್ ಮತ್ತು
ಫಸ್ಟು ರೋಸ್ ವಾಟರ್ ಹಾಕೋತೀನಿ, ಆಮೇಲೆ ಮಾಯ್ಶ್ಚರೈಸರ್ ಹಾಕೋತೀನಿ. ಅಷ್ಟರಲ್ಲಿ ಡ್ರೈ ಆಗುತ್ತೆ. ಒಂದು ಕ್ಲಿಪ್ ಹಾಕ್ಬಿಟ್ರೆ ಸಾಕು. ಟೋನರ್ ಇದು ಪಾಮ್ದು ಟೋನರ್ ಬಾಟಲ್, ಬಟ್ ಇದರಲ್ಲಿರೋದು ರೋಸ್ ವಾಟರ್. ಇದು ಪಾಂಡ್ಸ್ ಮಾಯ್ಶ್ಚರ್. ನಮ್ಮ ಸುಚಿದ ಔಟ್ಫಿಟ್. ಸೀರೆ ಹಾಕು ಅಂದರೆ ಕೇಳಿಲ್ಲ. ಫೌಂಡೇಶನ್ ಯೂಸ್ ಮಾಡ್ತಲ್ಲ, ಬಟ್ ಪ್ರೈಮರ್ ಯೂಸ್ ಮಾಡ್ತೀನಿ. ಪ್ರೈಮರ್ ಯೂಸ್ ಮಾಡಿ ಜಸ್ಟ್ ಕಾಂಪ್ಯಾಕ್ಟ್ ಹಾಕಿದ್ರೆ ಸಾಕು, ಸೆಟ್ ಆಗುತ್ತೆ. ಬಿಫೋರ್ ಪ್ರೈಮರ್ ಆಫ್ಟರ್ ಪ್ರೈಮರ್ ನೀವೇ ನೋಡ್ಬೋದು ವ್ಯತ್ಯಾಸ ಹೇಗಿದೆ ಅಂತ. ಶೇಡ್ ಲೈಟ್ ಆಗಿದೆ. ನಾನು ಏನಕ್ಕೆ ಇಷ್ಟು ಇದೇ ಯೂಸ್ ಮಾಡ್ತೀನಿ ಅಂದರೆ ಇದ್ರ ಮೇಲೆ ಕಲರ್ಸ್ ನಾನು ಯೂಸ್ ಮಾಡಲ್ಲ. ಬ್ಲೂ, ಗ್ರೀನ್ ಸುಮ್ಮನೆ ಆಕ್ವರ್ಡ್ ಕಾಣುತ್ತೆ ಅಂತ, ಹಾಗಾಗಿ ಲೈಟ್ಲಿ ಈ ಥರ ಪ್ಯಾಲೆಟ್ ಇದೆರಡಂದು ಹೋಯ್ತು. ಇದು ಇನ್ನೂ ಡೇಟ್ ಇದೆ ಅಂತ ಇಟ್ಕೊಂಡಿದ್ದೀನಿ, ಇಲ್ಲದಿದ್ದರೆ ಚೇಂಜ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇಯರ್ವರೆಗೂ ಇದೆ, ಇನ್ನೊಂದು 6 ತಿಂಗಳು ಯೂಸ್ ಮಾಡಿಬಿಟ್ಟು ಬಿಸಾಕ್ತೀನಿ. ಆಲ್ಮೋಸ್ಟ್ ಕೈಯಲ್ಲೇ ಯೂಸ್ ಮಾಡೋದು ನಾನು. ಬ್ರಷು ಇದೆ ಯೂಸ್ ಮಾಡಬೇಕು. ಈಗ ಸೋಂಬೇರಿತನ, ಅಲ್ಲಿ ಹೋಗಿ ತಗೊಳ್ಳೋದು ಯಾರು. ಲೈಟ್ ಕೂಡ ಮೆತ್ಕೊಳಕ್ಕೆ ಎಷ್ಟು ತಗೋ. ಏನು ಬೇಕು ನಿನಗೆ? ಏನು ಬೇಕು? ಕಾಜಲ್ ಆ್ಯಂಡ್ ಲಿಪ್ಸ್ಟಿಕ್ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಸ್ಪಿನ್ ಪರ್ಫೆಕ್ಟೆಲ್ಲ ಹಾಕ್ಬಿಟ್ಟು ಅಷ್ಟೇ ಇಲ್ಲ ಅಂದರೆ ಅದ್ರ ಮೇಲೆ ಬೂದು ಕೂತ್ಕೊಳ್ಳುತ್ತೆ. ನಿನ್ನ ಡ್ರೆಸ್ಸು ನೀನು ತುಂಬ ಚಿಕ್ಕವಳಿದಾಗ ತಗೊಂಡಿದ್ದಲ್ಲ ಇದು? ನಾನು ಆ್ಯಕ್ಚುಲಾಗಿ ಎಷ್ಟು 3rd ಸ್ಟ್ಯಾಂಡರ್ಡ್ ಅನಿಸ್ತದೆ. 3rd ಸ್ಟ್ಯಾಂಡರ್ಡ್. ಸರಿ ತೋರಿಸಿದೆ ಅಲ್ವಾ ನಂದು ವೇಸ್ಟಲ್ಲಿ ಫೇಲ್ ಆಗಿತ್ತು ಅಂತ. ಸೊ ಒಂದು ಮಟ್ಟಕ್ಕೆ ಒಂದು 60% ಬಾಚಿದ್ದೀನಿ. ನಂದು ಡ್ರೆಸ್ಸು ಇನ್ನೂ ಆಗಿಲ್ಲ. ಬಟ್ ಬಂದಿರೋದೇ ಹಿಂಗೆ. ಪವಿತ್ರ ತಲೆ ಬಾಸ್ಕೊಡು ಹಾಕಂಗೆ. ನಾನು ರೆಡಿ ಆಗ್ತಾ ಬೇರೆಯವ್ರಿಗೂ ಹೆಲ್ಪ್ ಮಾಡಿದೆ ರೆಡಿ ಆಗೋಕ್ಕೆ. ಎಲ್ಲ ಗಿಚ ಆರೆಂಜ್ ಕಲರ್ ಬಾಕ್ಸ್ ಹಾಂ ಇವಾಗ ಹೊರಡ್ತಾ ಇದ್ವಿ. ಕಾಯ್ತಾ ಇರೋದು ಹೊರಡ್ತೀನಿ. ಎಲ್ಲ ಆಫ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಎಲ್ಲ ಹೊರಟೋದ್ರು, ನಾನು ಬಿಟ್ಬಿಟ್ಟು ರೆಡಿಯಾಗಿ ಹೊರಟೋದ್ರು. ನಾವೇ ಫೋರ್ಸ್ ಮಾಡಿ ಬಸ್ ಮಾಡಿಸಿದ್ವಿ. ಅಷ್ಟು ದೂರ ಓಡಾಡೋಕ್ಕಾಗಲ್ಲ, ಟೆಂಪೋದಲ್ಲಿ ಹೋಗೋಕ್ಕಾಗಲ್ಲ ಅಂತ. ಆದ್ರೂ ರಶ್ ಆಗಿದೆ, ನಿಂತ್ಕೊಂಡೇ ಹೋಗ್ಬೇಕಂತೆ. ನೋಡೋಣ. ಏ ಬಾ, ಯಾಕಂತೆ? ಇದು ನಮ್ಮ ಶ್ವೇತಕ್ಕ ಆಲ್ರೆಡಿ ಬಾಯ್ ಮಾಡಿಬಿಟ್ಲು. ಬ್ಲೌಸ್ ನಾನು ಈ ಥರ ಇದೇ ಮೊದಲು ಹೊಲ್ಸಿರೋದು. ಚೆನ್ನಾಗಿ ಆ್ಯಕ್ಚುಲಾಗಿ ಬ್ಲೌಸ್ ಹುಡುಗ ಮ್ಯಾಚ್ ಐತೆ ಅಲ್ಲ. ನಾವು ಹೋಗ್ತಾ ಇರೋದು ಅವಾಗಲೇ ಹೇಳಿಲ್ಲ ಅನ್ಸುತ್ತೆ, ಕಬ್ಬಾಳಮ್ಮ ದೇವಸ್ಥಾನ ಹತ್ರ ಬೀಗ್ರೂಟ ಇರೋದು. ನಾವು ಇವಾಗ ಕಬ್ಬಾಳಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇರೋದು. ದೇವಸ್ಥಾನದಲ್ಲಿ ಹಾಕೊಳ್ಳೋ ಮೂಗ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ತೇಜು. ಒಂದು 10:30ಗೆ ಇಲ್ಲಿಂದ ಹೊರಟ್ವಿ. ಬಸ್ಸು ರಸ್ ಇತ್ತು, ಆದರೆ ಅಡ್ಜಸ್ಟ್ ಆಯಿತು, ಏನು ತೊಂದರೆ ಆಗಲಿಲ್ಲ. ಎಲ್ಲರಿಗೂ ಸೀಟ್ ಆಲ್ಮೋಸ್ಟ್ ಇತ್ತು. ಕೆಲವರು ಡ್ಯಾನ್ಸ್ ಮಾಡ್ತಿದ್ರಿಂದ ಅವ್ರ ಸೀಟ್ಗಳೆಲ್ಲ ಬೇರೆಯವ್ರು ಕೂತಿದ್ರು, ಹಾಗಾಗಿ ಮ್ಯಾನೇಜಬಲ್ ಆಯಿತು, ತೊಂದರೆ ಏನಿಲ್ಲ. ಮತ್ತು ನಮ್ಮ ಪಯಣ ತುಂಬ ಚೆನ್ನಾಗಿತ್ತು. ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು, ನಾವು ನೋಡ್ತಾ ಇದ್ವಿ. ನಾವು ಲೊಕೇಶನ್ ತಲುಪೋದಕ್ಕೆ 2 ಅವರ್ ಇಡ್ತು ಲಿಟ್ರಲಿ. ಸ್ವಲ್ಪ ಬೋರೇ ಆಗೋಯ್ತು ಹೋಯ್ತಾ. ಯಾಕಂದರೆ ಇನ್ನೂ ಸಿಗ್ತಾನೇ ಇಲ್ವಲ್ಲ ಅಂತ. ಯಾಕೆಂದರೆ ತುಂಬ ದೂರ ನಮ್ಮೂರಿಗೆ ಕಬ್ಬಾಳು. ಸೊ
ಸೊ ಅಲ್ಲಿಗೆ ಹೋಗೋದಕ್ಕೆ ಒಂದು 2 ಅವರ್ ತಗೋತು. ರೀಚ್ ಆದ್ವಿ, ಎಲ್ಲ ರೆಡಿ ಮಾಡಿದರು, ಊಟ ಕೂಡ ರೆಡಿಯಾಗಿತ್ತು. ನಾನು ಬರಬೇಕಾದ್ರೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡೇ ಬಂದಿದ್ದು. ಅದಕ್ಕೋಸ್ಕರ ಕಾಯಿ ಎಲ್ಲ ತೊಗೊಂಡು ಬಂದಿದ್ದೆ ಪೂಜೆಗೆ. ಆದರೆ ಅಲ್ಲಿ ರಶ್ ನೋಡ್ಬಿಟ್ಟು ನಾವು ಹೋಗಲಿಲ್ಲ. ಬಸ್ಸಲ್ಲಿ ಬರಬೇಕಾದ್ರೇ ನಮಗೆ ಫುಲ್ ರಶ್ ಆಗಿತ್ತು ದೇವಸ್ಥಾನ. ಹಂಗಾಗಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ವಿ. ಯಾಕಂದರೆ ಲೇಟಾಗಿ ಹೋಗ್ಬಿಡುತ್ತೆ, ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಕಷ್ಟ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಬಂದ ತಕ್ಷಣವೇ ಊಟಕ್ಕೆ ಹೋಗಿದ್ದು. ಆಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ. ರಿಸೆಪ್ಷನ್ ಅಟೆಂಡ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಇವಾಗ. ನಾವೀಗ ಹೊರಟು ಬರೋ ಅಷ್ಟರಲ್ಲಿ ಒಂದು 4:30 ಆಗಿತ್ತು ಅನಿಸುತ್ತೆ. ಏನು ಬೇಜಾರಾಯಿತು ಅಂದರೆ, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ, ದೇವಸ್ಥಾನಕ್ಕೆಲ್ಲ ಹೋಗೋಣ ಬರೋಣ ತುಂಬ ಟೈಮ್ ಇರುತ್ತೆ ಅಂತೆಲ್ಲ. ಬಟ್ ಅದೇನೂ ಆಗಲಿಲ್ಲ. ಅದಂತೂ ನನಗೆ ತುಂಬ ಬೇಜಾರಾಯಿತು. ಈಗ ಊರ ಕಡೆ ಹೊರಡ್ತಿದ್ದೀವಿ. ಒಂಥರ ಲಾಂಗ್ ಜರ್ನಿ ಚೆನ್ನಾಗೇ ಅನಿಸುತ್ತೆ. ಸೊ ನಾವು ಎಂಜಾಯ್ ಮಾಡ್ಕೊಂಡು ಹೋಗಿದ್ವಿ. ನಾನಂತೂ ಕಿಟಕಿ ಪಕ್ಕ ಕೂತಿದ್ದೆ, ನನಗೆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಊರಿಗೆ ರೀಚ್ ಆಗುವಷ್ಟರಲ್ಲಿ 6:30 7 ಗಂಟೆ ಆಗೇ ಹೋಗಿತ್ತು. ಇವತ್ತಿನ ದಿನ ತುಂಬ ಇನ್ನು ಇವತ್ತು ನೈಟು ಏನು ನಾನು ತಿನ್ನೋದಿಲ್ಲ. ಮತ್ತು ನನ್ನ ತಂಗಿರಿಗೆ ಬೆಳಿಗ್ಗೆ ಉಳಿದಿರೋ ಚಿತ್ರಾನ್ನನೇ ಬೇಜಾನ್ ಮಿಕ್ಕಿತ್ತು. ಬೀಗ ಊಟ ಮುಗೀತು, ಮನೆಗೆ ಬಂದ್ವಿ. ಮನೆ ಎಲ್ಲ ಹಣ್ಣೋಗಿದೆ, ಮಾಮೂಲಿ ಗೊತ್ತಲ್ಲ. ನನ್ನ ಹಸ್ಬೆಂಡ್ ಕೂಡ ಊಟ ಮಾಡೋ ಡೌಟು. ಇವರು ಕೂಡ ತಿಂದರೆ ಒಂದಿಷ್ಟಿಷ್ಟು ತಿಂತಾರೆ ಅಷ್ಟೇ. ಇನ್ನು ಚಿತ್ರಾನ್ನ ಬೇಜಾನ್ ಮಿಕ್ಕಿದೆ, ಯಾವಾಗಲೇ ಹೇಳ್ತಲ್ಲ. ಇನ್ನು ಮಿಕ್ಕಿದ ಟೈಮೆಲ್ಲ ಇವ್ರ ಜೊತೆನೇ ಮಾತಾಡಿಕೊಂಡ್ರೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ಇವತ್ತು. ಬಂದು ಹೆಂಗಿತ್ತು ಕರ್ನಾರೆ? ಪುನಿಯಣ್ಣಂದು ಕೇಟ್ರಿಂಗ್ದು ಊಟ ಚೆನ್ನಾಗಿತ್ತು. ಹೀಗೆ ಬಂದ್ಬಿಟ್ಟು ಸ್ಪೆಸಿಫಿಕ್ ಆಗಿ ಮಟನ್ ತಿನ್ನಲ್ಲ ಅಂತ 3 ಸ್ಪೂನ್ ಚಿಕನ್ ಬೀಳ್ತು. ಓವರ್ ಆಗಿ ಸ್ಯಾಟಿಸ್ಫೈಯಿಂಗ್ ಊಟ. ಊಟ ಚೆನ್ನಾಗಿತ್ತು. ಊಟ ಆಮೇಲೆ ಪೆಪ್ಪರ್ ಫ್ರೈ ಹಾಕಿದ್ರಲ್ಲ, ಅದನ್ನ ಎಕ್ಸ್ಟ್ರಾ ಹಾಕ್ಸ್ಕೊಂಡೆ. ಪೆಪ್ಪರ್ ಫ್ರೈ ಸ್ವಲ್ಪ ಕಲರಿಗೆ ಇರಲಿಲ್ಲ, ನಾನು ಅದೇ ಹೇಳಿದೆ. ಅದಕ್ಕೆ ಅವನು ಜಾಸ್ತಿ ಸೋಯಾ ಹಾಕ್ಬಿಡ್ತಾರೆ, ಸೋಯಾ ಸಾಸ್ ಹಾಕ್ತಾರೆ, ಅದಕ್ಕೆ ಆ ಕಲರ್ ಬರೋದು ಕಣಕ, ನ್ಯಾಚುರಲ್ ಆಗಿ ಅಷ್ಟೇ ಬರೋದು ಅಂತ. ಇಲ್ಲ ಒಟ್ನ ನಂಗೆ. ಬಟ್ ನಾವು ಪೆಪ್ಪರ್ ಫ್ರೈ ಮನೇಲಿ ಮಾಡಿದಾಗ ಯಾವುದೇ ರೀತಿ ಸೋಯಾ ಯೂಸ್ ಮಾಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಈ ಥರ ಕರ್ನಾಟಕಗಳಲ್ಲಿ ಏನಾದರೂ ಪೆಪ್ಪರ್ ಫ್ರೈ ಮಾಡಿದ್ರೆ ಅವರು ಅದಕ್ಕೆ ಸೋಯಾ ಹಾಕ್ತಾರಂತೆ. ಅವ್ನು ಹೇಳ್ದ ಸೋಯಾ ಹಾಕ್ತಾರೆ ಕಣಕ, ನಾನು ಹಾಕಿಲ್ಲ, ಅದಕ್ಕೋಸ್ಕರ ಕಲರ್ ಬಂದಿರಲಿಲ್ಲ ಅಂತ. ಅದು ಸ್ವಲ್ಪ ಕಲರ್ ಕಡಿಮೆ ಇತ್ತು. ಹೆಣ್ಣು ಗಂಡು ರೆಡಿಯಾಗಿದ್ರು. ಪಾಪ 3 ಸಲ ರಿಸೆಪ್ಷನ್ ಮಾಡಿದ್ರು. ಅವ್ರಿಗೆ ಚೆನ್ನಾಗಿ ಕಾಡ್ತಿದ್ಲು. ಸ್ವಲ್ಪ ಚಿಕ್ಕ ಜಾಗ ಕಬ್ಬಾಳಲ್ಲಿ. ಮೇವೇನಂದರೆ ಕಬ್ಬಾಳ ಆಲ್ಮೋಸ್ಟ್ ರಶ್ಶು. ಭಾನುವಾರ ಆ ಥರ ಚೌಟ್ರಿಗಳೆಲ್ಲ ಸಿಗೋದು ಕಷ್ಟ. ಚೌಟ್ರಿನೋ ಏನೋ ಏನು ಹೇಳ್ತಾರೆ ಅದಕ್ಕೆ ಗೊತ್ತಿಲ್ಲ ನನಗೆ. ಹಾಲ್ಸ್ ಸಿಗೋದು ಕಷ್ಟ, ಹಾಲ್ಗಳು. ಯಾಕಂದರೆ ಕಬ್ಬಾಳಮ್ಮ ದೇವಸ್ಥಾನ ಫುಲ್ ರಶ್. ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ವಲ್ಲ. ಒಂದು 500 ರೂಪಾಯಿ ಬಿದ್ದಿತ್ತು, ನಾನು ಸುಚಿಗೆ ತೋರಿಸ್ದೆ. ಹೌದಾ? ನಿಲ್ಸಿ ಅಂದ್ರೆ ನಿಲ್ಸ್ಬಿಟ್ಟು ಎಲ್ಲಿ ಬಿದ್ದಿತ್ತು? ದೇವಸ್ಥಾನ ಕಾರ್ ನಿಂತಿತ್ತು, ಮೂವ್ ಆಗೋಣ ಅದು ಏನಂದ್ರೆ ಸುಮಾರು ಹೊತ್ತಿಂದ ಅಲ್ಲೇ ಬಿದ್ದೈತೆ ರೋಡ್ ಮೇಲೆನೆ. ದುಡ್ಡು ಸಿಗ್ಬಾರ್ದು ಕಣ್ಬಿಡೆ. ಸುಚಿ ಬಿಡೆ. ಕಾಫಿ ಮಾಡ್ಕೊ ತಿಂದ್ರೆ ಆಯ್ತು. ಇವತ್ತಂತೂ ನಂದು ಅನ್ಹೆಲ್ದಿ ಡೇ. ಇವತ್ತು ಹೆಲ್ದಿ ಫುಡ್ ಏನೂ ಇಲ್ಲ, ಎಲ್ಲ ಹೋಯ್ತು. ಇವತ್ತು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಭಾನುವಾರ ಎಕ್ಸ್ಕ್ಯೂಸ್ ಕೊಡೋಣ ನನ್ನ ಡಯಟ್ಗೆ ಅಂತ. ಭಾನುವಾರ ಸ್ವಲ್ಪ, ಯಾಕಂದರೆ ನಮಗೆ ಮೈಂಡ್ಗೂ ಒಂದು ಸ್ವಲ್ಪ ಬೇಕು ತಾನೆ. ಇವರೆಲ್ಲ ತಿಂತಾ ಇರ್ತಾರೆ, ನಾನು ಮಾತ್ರ ನೋಡ್ತಾ ಇರ್ತೀನಿ. ಹಂಗಾಗಿ ಅಂದ್ರೆ ಯಾಕೋ ಸಿಂಗಲ್ ಆಗಿ ಹಾಕೊಂಡಿದ್ರೆ ಚಿನಿ, ಎಲ್ಲಾರು ಹಿಂಗ್ ಹಾಕತ್ತಿದ್ರು, ನೀ ಸಿಂಗಲ್ ಆಗಿ ಹಾಕೊಂಡಿದ್ರೆ ಚೆನ್ನಾಗಿರೋದು. ಬೇಡ ಪವಿ, ನಂಗೆ ಯಾಕೋ ಐಡಿಯಾ. ಪವಿ ಒಂದ್ ಬಟ್ಟೆ ಹಾಕಿದ್ಲಲ್ಲ ಅದು ಹಾಕು. ಮೊನ್ನೆ ಹಾಕಿದ್ದಾರೆ, ವಾಶ್ ಆಗದೆ ಅದು. ಅಲ್ಲ ಅದೇ ನೋಡು, ಚೆನ್ನಾಗೈತೆ ಅಲ್ವೇನೆ. ನನಗೆ ಕಲರ್ ಕಾಂಬಿನೇಷನ್ ಇಷ್ಟ. ಇಲ್ಲ, ನಂಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ಪವಿ, ನಿನ್ ಪಾರ್ಸಲ್ ಬಂದದೆ, ತೆಗಿಯೋಣ. ಸೀರೆ ಹಾಕೋ ದಿನ ನುಲಿಯೋದಷ್ಟೇ, ಉಪವಾಸ ಹಬ್ಬಕ್ಕೆ ಹಾಕೋದು. ಆದ್ರೆ ಚೆನ್ನಾಗೈತೆ. ನಾವು ಅನ್ಲಿಮಿಟೆಡ್ಗೆ ಹೋಗಿದ್ವಲ್ಲ, ಅಲ್ಲಿ ಇಷ್ಟ ಆಯ್ತು. ಬಟ್ ಸೈಜ್ ಸಿಗ್ಲಿಲ್ಲ ಅಂತ ಆರ್ಡರ್ ಮಾಡಿದ್ವಿ. ಚೆನ್ನಾಗೈತೆ. ಟೀ ಶರ್ಟ್ ಅಲ್ವಾ ಇದು? ಚೆನ್ನಾಗಿದೆ. ನಂಗೆ ಸುಚಿ ಎಳ್ಕೊ ಓಡಾಡೋ ಯಾಕೋ ಕರೆಕ್ಟ್ ಆಗಿಲ್ವೇನೋ? ಕರೆಕ್ಟ್ ಆಗೈತೆ.
ಏನಪ್ಪ ಏನ್ ಬೇಕು ಅತ್ತೆ ಬಿಚ್ಚಾಕಿರೋ ನೈಟಿ ಹುಡಿಕ ಬಂದ್ ನಾನು ಅಡಿಯ ಈ ತರನು ಇರ್ತಾರಂತ ನಂಗೆ ಏನೋ ನಾನು ಕೊಡ್ತೀನಿ ಬಿಡು ನಾಳಿಕೆ ಬೆಲ್ಲ ಈ ಯಾರು ಹಾಕಬೇಕು ಅದನ್ನ ಅಮ್ಮ ಇಸ್ಕೊಬಂತು ಅಮ್ಮಂಗ್ ಬೇಕಂತ ಈಗ ಬೇಕಂತ ಈಗಲೇ ಹಾಕಕ್ಕೆ ಗೊತ್ತಿಲ್ಲ ಇಸ್ಕೊಬಂತು ಇಸ್ಕೊಬಂದವ್ರೆ ಅಂದ್ರೆ ಹಾಕಲಕ್ ಇರ್ಬೇಕು ಕೊಟ್ ಕಳ್ಸೋ ಹಾಕಳಕೇನೋ ಗೊತ್ತಿಲ್ಲ ಡ್ರೆಸ್ ಚೇಂಜ್ ಮಾಡಿದಲ್ಲ ಮಾಡಿದ್ವಾ ಇನ್ನೂ ಮಾಡಿಲ್ಲ ಹಂಗ ಅರ್ಥ ಮಾಡ್ಕೋ ಕೊಟ್ ಅವ್ನಿಗೆ ಕಳ್ಸೋ ಮತ್ತೆ ಯಾರು ಹೋಗ್ಯವ್ರು ಮತ್ತೆ ಇಲ್ಲಿ ಇನ್ನೊಂದು ಹೊಸದ್ ಹಾಕೊಂಡ್ರೆ ಈ ಏ, ಸ್ನಾನ ನೋಡೆ. ಮಾಡ್ಕೊಂಡು ಅದನ್ನೇ ಹಾಕೊಳಮ್ಮ ಅಂತ ಏ ನೈಟಿ ನೋಡೆ ಸುಚಿ ನೈಟಿ ಇದ್ದದ್ ನೋಡು ಶೋಭಕ್ಕಂದು ಇಂತ ಲೇಜಿ ನಿಮಿಷ ಇರು ಲೋ ಅಲ್ಲಿಂದಾನೆ ಸೀರೆ ಉಟ್ಕೊ ಬತ್ತೇನೋ ಕಣ ಅಂಕಣೋ ಏ ಹೌದಲ್ವಾ ನಿಂತ್ಕೊಳ್ಳ. ಹ್ಞೂ ಅಲ್ಲಿಂದಾನೆ ಸೀರೆ ಉಟ್ಕೊ ಬತ್ತು ನಿಂತ್ಕೊಳ್ಳ. ಆ ಇರು ಇರು ಏಯ್ ಇಲ್ಲ ಕಣ್ಣ ಇವರೆಲ್ಲ ನಮ್ಸೆ ಬಿಡ್ತಾರ ನೀನ ನೋಡೆ ಇದ್ದದ ಅಲ್ಲಿ ಇಲ್ಲ ಇಲ್ಲಿ ನೋಡೋ ಅಯ್ಯೋ ಮನೆ ಎಲ್ಲ ಯಾವ ಕಲರು ಈ ಕಲರ್ ಏ ಅದಲ್ಲ ಕೇಳೋ ನೀನು ಬ್ಲೂ ಕಲರ್ ಕಣೆ ನೋಡೆ ಪವಿತ್ರ ನೀವೆಲ್ಲ ಇಲ್ಲಿ ಬಟ್ಟೆಗಳನ್ನ ತಗೋ ಏ ಇದೇ ಕಣ್ ತಗೊಂಡೋಗು ಯಾವ್ದು ಕರೆಕ್ಟ್ ತಗೋಗಪ್ಪ ಬ್ಲೂ ಅಲ್ಲ ಕಣೋ ಪರ್ಪಲ್ ಕಣೋ ಈ ತಾಯಿ ತಪ್ಪಿಸ್ತೀಯಲ್ಲ ನೈಸ್ ಸೀರೆ ಹಾಕೊಂಡಿರೋ ನೀನೇ 2 ಸೆಕೆಂಡ್ ತಗೋದಿಲ್ಲ ಶರ್ಟ್ ಪ್ಯಾಂಟ್ ಹಾಕೊಂಡೆ ಅವಳು ಅಯ್ಯೋ ಭಯ ಅಯ್ಯೋ ಒಬ್ಳೆ ಅವಳೆ ಏ ಹಿಂಗ ಹಾಕೋಬಿಟ್ಟ ಹೋಗ್ಲಿ ಬಿಡತ್ತಗೆ ಸುಚಿ ಏನ್ ಕಾಣಿಸ್ತಾ ಏ ಚೆನ್ನಾಗಿ ನೀನ್ ಡ್ರೆಸ್ಸು ನೀನ್ ಬ್ಯೂಟಿಫುಲ್ಲೇ ಡ್ರೆಸ್ಸಿಂಗ್ ಸೆನ್ಸು ಹಾರಿ ತೊಳ್ಕೊಂಡು ಬಂದು ಕೋಲ್ಡ್ ಕ್ರೀಮ್ ಅಷ್ಟೇ ಯಾರೋ ಮುಗಿತು ಇವತ್ತಿನ ದಿನ ಒಬ್ಬೊಬ್ರು ಮುಖ ಕಾಫಿ ಮಾಡ್ತದಾಳೆ ನಮ್ಮ ಸುಚ್ಚಿ ಕಾಫಿ ಕುದ್ಬಿಟ್ಟು ನೋಡ್ತಿದ್ದೆಲ್ಲ ಆಲ್ಮೋಸ್ಟ್ ಎತ್ತಿಟ್ಬಿಟ್ಟಿನಿ ಈಗಲೇ ನೋಡೋಕ್ಕೆ ಆಗ್ತಾಯಿಲ್ಲ ನನಗೆ ಬಿಸ್ಕೆಟ್ ಸುಚಿ ಪಾಪ ಕಾಣಿಸ್ತಲ್ಲ ಎದ್ಬಾ ಸುಚಿ ನಾನು ಕಾಣಿಸ್ತಾ ಇಲ್ಲ ಇತ್ತಪ್ಪ ದುಸ್ತಿ ಆಯ್ತದೆ ದುಸ್ತಿ ನಿಂಗೆ ಇಲ್ಲಿಂದ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬಂದು ಮಲ್ಕೊಂಡ್ವಿ ನಮ್ಮ ಅಮ್ಮ ಮನೆ ಅಂದರೆ ನಮ್ಮ ಅಜ್ಜಿ ದಿನ ಅಂತೂ ತುಂಬ ಚೆನ್ನಾಗಿತ್ತು ಸಾಕಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿಕೊಂಡು ಈ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ What is this topic?